ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾ ವಿಶೇಷವಾದಂತ ನಮಸ್ಕಾರ. ಇವತ್ತು ಏನಪ್ಪಾ ಅಂದ್ರೆ ಎಷ್ಟೋ ಜನ ಮಕ್ಳು ಇಲ್ಲದೆ ಬೆಳಗ್ತಾವ್ರೆ ನಮ್ಮ ಕರ್ನಾಟಕದಲ್ಲಿ. ಇವತ್ತು ಸಾವಿರಾರು ಮಕ್ಕಳು, ಅದು 1 ವರ್ಷ 2 ವರ್ಷ ಅಲ್ಲ, 20 ವರ್ಷ ಮಕ್ಳು ಇಲ್ಲದೆ ಹಾಸ್ಪಿಟಲ್ ಅಲ್ಲಿ ಸುತ್ತಿ ಸಾಕಾಗ್ಬಿಟ್ಟು ಹೆಣ್ಣು ಮಕ್ಕಳು ಗೋಳು ಕಡಿಯಕ್ ಆಗದೆ ಇಲ್ಲಿ ಶಂಕರಪ್ಪ ಅಂತ ಬರ್ತಾರೆ. ಮಲೆ ಮಹದೇಶ್ವರನ ಬೆಟ್ಟ, ನಮ್ಮ ಬೆಟ್ಟ ಶಂಕರಪ್ಪ ಅವ್ರು ನೋಡೋಣ ಅಂತ ಇವತ್ತು ಮಕ್ಕಳಾಗಿರೋರು ಎಷ್ಟೋ ಜನ ಬರ್ತಾರೆ. ನನ್ನ ಕೈಯಿಂದ ಸಾವಿರಾರು ಮಕ್ಕಳಾಗಿದೆ. ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಬರವ ಇಲ್ಲಿ ಯಾವ್ರವ? ಹಾಸನಿಂದ ಮಕ್ಕಳಾಗಿದೆ. ಎಷ್ಟು ವರ್ಷ ಅವ ನಿಮ್ಗೆ ಇವಾಗ? 33 ವರ್ಷ. ಸ್ವಾಮಿ ಶಂಕರಪ್ಪನವ್ರೆ ಅಂತ ಕರೆದ್ರು. ಮಗು ಆಗತ್ತೆ ಅಂತ. ಏನ್ ಮಗು ಆಗತ್ತೆ ಅಂತ ಹೇಳಿದವ? ಇದಕ್ಕೇನ್ ಮಗು ಆಯ್ತು? ತಂಗವ್ವ ಬೆಂಗಳೂರಲ್ಲಿ ಮಕ್ಳಿಲ್ಲ ಅಂತ ಬಳ್ತಾ ಇದ್ರು. ಆ ತಂಗವ್ವನ್ ಬಾಯಲ್ಲಿ ಕೇಳಿ ಎಷ್ಟು ವರ್ಷ ಮಕ್ಳಿರ್ಲಿಲ್ಲವ? 4 ವರ್ಷ ಮಕ್ಳಿರ್ಲಿಲ್ಲ. ಇವತ್ತು 4 ವರ್ಷ ಆದ್ಮೇಲೆ ಬೆಂಗಳೂರು ಕೆಂಗೇರಿ ಇದೆಲ್ಲಿದವ? ಲಗ್ಗೆರೆಯಿಂದ ಬಂದವ್ರೆ. ಇವತ್ತು ಮುದ್ದಾದ ಗಂಡು ಪಾಪು. ಏನ್ ಪಾಪು ಆಗುತ್ತೆ? ಗಂಡು ಪಾಪು ಆಗುತ್ತೆ. ಗಂಡು ಪಾಪು ತಂದವ್ರೆ. ನೋಡಿ, 1-2 ಮಕ್ಳೆಲ್ಲ ಬನ್ನಿ ಸ್ನೇಹಿತರೆ. ನೋಡಿ, ಚಿಕ್ಕ ಪುಟ್ಟ ಮಕ್ಳಲ್ಲ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೇಕು ಈ ಮಕ್ಕಳನ್ನ. ಅಯ್ಯೋ ಅನ್ಸುತ್ತೆ ಮಕ್ಳಿಲ್ದೇ ಇದ್ದಾರೆ ಹೆಣ್ಮಕ್ಳು. ಇವತ್ತು ತುಂಬಾ ಖುಷಿ ಆಗ್ತೈತೆ ನೋಡಿ. ಇವತ್ತು 106 ಜನ ಮಕ್ಳ ಎತ್ಕೊ ಬಂದಿದ್ದಾರೆ. ಇವತ್ತು ಅಷ್ಟು ಜನ ಮಕ್ಳಿಗೂ ಕೂಡ ಇದಾಗುತ್ತೆ. ಯಾವ್ರವ? ಮೈಸೂರು ಮಾರ್ಬಳಿ. ಇನ್ನೊಂದು ಮಗುವಲ್ಲಿ ನೋಡಿ, ಅವಳಿ ಜೋಡಿ ಮಕ್ಳು. ಆಯ್ತಾ? ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? 9 ವರ್ಷ ಆದ್ಮೇಲೆ ಅವಳಿ ಜೋಡಿ ಆಗಿದೆ ಸ್ನೇಹಿತರೆ. ಮೈಸೂರು ಮಾರ್ಬಳಿ ಉಂಡಿ. ಇದು ಯಾವಳಿಸಿ ಸ್ನೇಹಿತರೆ. ನೋಡಿ, ಇಲ್ಲೊಂದ್ ಮಗು. ಯಾವ ಊರ್ಕಸು? ಶಿವಮೊಗ್ಗದಿಂದ ಬಂದವ್ರೆ ನಮ್ ತಂಗವ. ಹೌದು. ಎಷ್ಟು ವರ್ಷ ಆಗಿತ್ತು ಮದುವೆಯಾಗಿ? 10 ವರ್ಷ. 1 ವರ್ಷ 2 ವರ್ಷ 10 ವರ್ಷದಿಂದ ಮಕ್ಳಿಲ್ದೆ ಬಂದವ್ರೆ. ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತ. ಒಳ್ಳೇದ್ ಮಾಡೋ. ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಳು ಕಥೆನೆಲ್ಲ ತಗೋಗಿ ಟಿವಿನಲ್ಲಿ ಹಂಚ್ಕೋತಾರೆ ಅಂತ ಹೇಳ್ತಾರೆ. ಅವ್ರ ಪ್ರಾಬ್ಲಮ್ 1000 ಇರುತ್ತೆ. ಇವ್ರಿಗೆ ಹೇಳ್ತಾರೆ, ಇನ್ನೂ ಹೇಳಕ್ಕಾಗಲ್ಲ. ನೋಡಿ, ಇನ್ನು ಬರ್ದವ ಇವರೆಲ್ಲ ನಮ್ಮ ಅಕ್ಕಂಗೇರಿ ಎಲ್ಲಾ ಮಕ್ಳಾಗಿರೋರೆ. 1-2 ಅಲ್ಲ, ಸುಮಾರು 100 ಮಕ್ಳೈತೆ ಸ್ನೇಹಿತರೆ. ಯಾರೇ ಆಗ್ಲಿ ಕರ್ನಾಟಕದಲ್ಲಿ ಮಕ್ಳಿಲ್ಲ ಅನ್ನೋರ್ಗೆಲ್ಲ ಖಂಡಿತವಾಗ್ಲು ಈ ಶಂಕರಪ್ಪನಿಂದ ನನ್ನ ಕೈದಿಂದ ಸಹಾಯ ಮಾಡ್ಕೊಡ್ತೀನಿ. ಖಂಡಿತ ಮಕ್ಳಾಗತ್ತೆ ಸ್ನೇಹಿತರೆ. ಒಳ್ಳೇದಾಗ್ಲಿ. ಎಷ್ಟು ವರ್ಷ ಆಗಿತ್ತು ಮದ್ವೆಯಾಗಿ? ಯಾವ ಊರಿಂದ ಬಂದಿದೀಯವ? ಅರ್ಕಲ್ಗೂಡು. ಹಾಸನ ಅರ್ಕಲ್ಗೂಡಿಂದ ಬಂದಿದ್ಯಾ? 12 ವರ್ಷ. 10 ವರ್ಷ. ಎಷ್ಟು ವರ್ಷ? 8 ವರ್ಷ. ನೋಡಿ ಸ್ನೇಹಿತರೆ, 8 ವರ್ಷದಿಂದ ಮಕ್ಳಿಲ್ದೆ ಹಾಸನ ಅರ್ಕಲ್ಗೂಡಿಂದ ಬಂದಿದ್ದಾರೆ. ಆ ತಾಯಿ ಎಷ್ಟು ಹಾಸ್ಪಿಟಲ್ ಸುತ್ತಿದ್ಯಾವ? ಇರಪ್ಪ, ಎಷ್ಟು ಹಾಸ್ಪಿಟಲ್ ಸುತ್ತಿದ್ದೀರಾ? ತುಂಬಾ ಹಾಸ್ಪಿಟಲ್ ಸುತ್ತಿ ಆಯ್ತಾ. ಇಲ್ಲಿ ಬಂದು ಮಕ್ಳು ಪಟ್ಕೊಂಡು ಹೋಗ್ತಾರೆ. ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ. ಆಯ್ತಾ? ಒಳ್ಳೇದಾಗ್ಲಿ. 5 ವರ್ಷದಿಂದ ಮಗು ಆಯ್ತಾ? ಏನ್ ಮಗು ಆಗತ್ತೆ ಅಂತ ಹೇಳಿದ್ದೆ? ಗಂಡು ಮಗು. ನೋಡಪ್ಪ, ಗಂಡು ಮಗು ಆಗತ್ತೆ ಅಂತ ಹೇಳಿದ್ರಿ. ಗಂಡು ಮಗು ಆಗಿದೆ. ಆ ತಾಯಿ ತಂದವಳೆ. ಆ ಭಗವಂತ ಒಳ್ಳೇದ್ ಮಾಡ್ಲಿ ಸ್ವಾಮಿ ಈಶ್ವರ. ನಿನ್ಗೇನ್ ಮಗು ಹೇಳಿದ್ನವ? ಗಂಡು ಮಗುನೇ ಆಗತ್ತೆ ಅಂತ ಹೇಳಿದ್ನ. ನಿಜನೋ ಸುಳ್ಳು? ಗಂಡು ಮಗು ಆಗತ್ತೆ ಅಂತ ಹೇಳಿದ್ರೆ ಗಂಡು ಮಗು ಆಯ್ತು. ತಂದಿದ್ಯಾ? ಒಳ್ಳೇದಾಗ್ಲಿ. ಎಷ್ಟು ವರ್ಷ ಆಗಿತ್ತು ಮದ್ವೆಯಾಗಿ? 5 ವರ್ಷ. ಮಕ್ಳಿರ್ನಿಲ್ಲ. 5 ವರ್ಷದಿಂದ ಮಗು ಆಯ್ತು. ಏನ್ ಮಗು ಹೇಳಿದ್ದೆ? ಗಂಡು ಮಗು. ಮಗು ತೋರ್ಸಿಲಿ ಅಲ್ಲಿ. ಪಾಪ ಪುಟ್ಟ ತೋರ್ಸ್ ಸ್ವಾಮಿ. ಒಳ್ಳೇದಾಗ್ಲಿ. ನಮ್ ಬೆಳ್ಕೊಡಿ ಕೊಳೆಗಾಲ ತಾನೆ. ಅವ ಯಾವ್ರವ್ರು? ಶಿವಮೊಗ್ಗ. ಆಯ್ತು. ಎಷ್ಟು ವರ್ಷ ಆಗಿತ್ತು ಮದ್ವೆ ಆಗಿ? 5 ವರ್ಷ. ಹಾಸ್ಪಿಟಲ್ ಸುತ್ತಿದ್ರ? ಆಯ್ತಾ? ಏನ್ ಮಗು ಆಗತ್ತೆ ಅಂತ ಹೇಳಿದ್ದೆ? ಗಂಡು ಮಗು ಆಗತ್ತೆ. ಆಯ್ತಾ? ಗಂಡು ಮಗು. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಆ ಭಗವಂತ ನುಡಿದಂತ ಆ ಭಗವಂತ ಆ ಸಾಕ್ಷಾದು ಆ ಮಾಯಿಗಾರು ನಿಲ್ಲಿ ಸಿದ್ದಪ್ಪಾಜಿ, ಆಮೇಲೆ ಮಹದೇಶ್ವರ ಮಕ್ಳೇಶ್ವರ ಇದ್ದಂಗೆ ಆ ನುಡಿದಂತೆ ಆ ಗಂಡು ಮಕ್ಳು ಆಗ್ತಾ ಇದೆ. ಎಲ್ಲಿ ಬೋವ? ಚಾಮರಾಜನಗರ. ಒಳ್ಳೇದಾಗಲಿ. ಎಷ್ಟು ವರ್ಷ ಮಕ್ಳಿರ್ಲಿಲ್ಲ? ನೋಡಿ ಸ್ನೇಹಿತರೆ, 8 ವರ್ಷ. 1 ವರ್ಷ 2 ವರ್ಷ ಅಲ್ಲ, 8 ವರ್ಷ ಮಕ್ಳಿಲ್ದೇ ಇದ್ದವ್ರು ಮಗು ಆಗೈತೆ. ನಮ್ಮ ತಾಳ್ವಾಡಿ, ಚಾಮರಾಜನಗರ. ಬರ್ರಿ, ಬೆಳಗ್ಬಿಟ್ರು ಬರ್ರಿ. ಅವ ಯಾವೂರವ? ಶಿವಮೊಗ್ಗ. ಶಿವಮೊಗ್ಗ ತಾನೆ. ಎಷ್ಟು ವರ್ಷ ಮಕ್ಳಿರ್ನಿಲ್ಲ? 10 ವರ್ಷ. ಏನ್ ಮಗು ಆಗತ್ತೆ ಅಂತ ಹೇಳಿದ್ದೆ? ಗಂಡು ಮಗು. ನೀಟಾಗಿ ಇಟ್ಕೊಳ್ಳಿ. ಗಂಡು ಮಗು ಆಗತ್ತೆ. ಗಂಡು ಮಗುನೂ ಆಗಿದೆ. ಒಳ್ಳೇದಾಗಿ. ಅವ ಯಾವೂರು? ಸಿರವ. ಚೆನ್ನಾಗಿದ್ಯವ? ಎಷ್ಟು ವರ್ಷ ಆಗಿದ್ ಮಕ್ಳಿಲ್ದೆ? ತುಮಕೂರು ಸಿರಾ. ಅಲ್ಲಿಂದ ಬಂದಿದ್ದೀರಾ. ಏನ್ ಮಗು ಹೇಳಿದ್ರಿ? ಗಂಡು ಮಗು. ಗಂಡು ಮಗು ಆಯ್ತಾ? ಖುಷಿನಾ ನಿಮ್ಗೆ? ಒಳ್ಳೇದು. ಯಾವ ಕೂಸು? ಕಗ್ಲಿಪುರ. ಕೂಸು. ಹೌದಾ? ಒಳ್ಳೇದಾಗ್ಲಿ ಪಾಪ. ನೋಡಿ, ಇವ್ರಿಗೆ ಎಷ್ಟು ವರ್ಷ ಆಗಿತ್ ಮದ್ವೆ ಆಗಿ?
12 ವರ್ಷ ಮಕ್ಳಿಲ್ದ್ರಿಂದ ಇವಾಗ 12 ವರ್ಷದಿಂದ ಮಗು ಆಗಿದೆ, ಹೆಣ್ಣು ಮಗು ಆಗಿದೆ. 12 ವರ್ಷ 1 ವರ್ಷ ಎಷ್ಟು ಹಾಸ್ಪಿಟಲ್ ಸುತ್ತಿದ್ದೀರಾ? ಎಷ್ಟು ವರ್ಷ ಆಯ್ತಾ ಮದುವೆಗೆ? 12 ವರ್ಷದಿಂದ ಮಕ್ಳೇನಿಲ್ಲ. ಇವಾಗ ಮಗು ಆಗಿದೆ. ಕಗ್ಲಿಪುರ ಬೆಂಗಳೂರಿಂದ ಅಲ್ವಾ? ಯಾವ ಕೂಸು? ಬೆಂಗಳೂರು. ಆಯ್ತು. ದಗ್ಗೇರಿ. ಎಷ್ಟು ವರ್ಷ ಆಯ್ತು ಮಕ್ಳಿಂದಿಲ್ಲವಾ? 4 ವರ್ಷದಿಂದ. ಹಾಸ್ಪಿಟಲ್ ತೋರ್ಸಿದ್ರ? ಏನ್ ಹೇಳಿದ್ರು ಹಾಸ್ಪಿಟಲ್ ಅಲ್ಲಿ? ನಾರ್ಮಲ್ ಅಂತ ಹೇಳಿದ್ರು. ಏನ್ ಮಗು ಆಗುತ್ತೆ ಅಂತ ಹೇಳಿದ್ದೆ? ಗಂಡು ಮಗು. ಖಂಡಿತವಾಗಿ ಹೇಳಿದ್ನಾ? ಆಯ್ತಾ? ಎಷ್ಟ್ ತಿಂಗಳಲ್ಲಿ ನಿಮ್ ಮಗು ಆಯ್ತು ನಾನು ಹೇಳಿದ್ಮೇಲೆ? 1 ತಿಂಗಳಿಗೆ ಮುಟ್ ನಿಂತ್ಕೋತು. ಆಯ್ತಾ? ಒಳ್ಳೇದಾಗ್ಲಿ. ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ಮಕ್ಳಿಲ್ಲ ಅನ್ನೋರು ತುಂಬಾ ಒಂಥರ ಅವಮಾನ ಪಡೋರು ಇರ್ತಾರೆ. ಹೆಣ್ಮಕ್ಳು ಯಾರು ಅವಮಾನ ಪಡಬೇಡಿ, ಧೈರ್ಯವಾಗಿದೆ. ಇವತ್ತಿಲ್ಲ ಅಂದ್ರೆ ನಾಳೆ ಮಗು ಹಾಗೆ ಆಗುತ್ತೆ. ಹಾಸ್ಪಿಟಲ್ಗೆ ಹೋಗಿ ಸ್ವಾಮಿ ನನ್ ಮಕ್ಳಿಲ್ಲ ಅಂದ್ಬಿಟ್ಟವ್ರೆ, ನಮ್ಗೆ ಅವಮಾನ ಆಗ್ತೈತೆ, ನಮ್ಗೆ ದುಡ್ಡು ತುಂಬಾ ನೋವಾಗ್ತೈತೆ, ಮನಸ್ಸು ಎಲ್ಲ ಅನ್ಕೊಳ್ಳೋರು ಜಾಸ್ತಿ ಅನ್ನೋರಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಮಕ್ಕಳು ನೋಡಿ ನೋಗ್ತಾ ಬಂದು ಬನ್ನಿ ಅಪ್ಪ ಬರ್ರ ಬೈಕಡೆಗೆ ನೋಡಿ. ಪ್ರತಿಯೊಂದು ಮಕ್ಕಳು ತುಂಬ್ತಾರೆ ಇಲ್ಲಿ. 100 ಮಕ್ಕಳು ಬರ್ತಾರೆ 3 ತಿಂಗಳಿಗೊಂದ್ಸರಿ. ಎಷ್ಟೋ ಜನ ಮಕ್ಕಳಿಗೂ ಕೂಡ ಇಲ್ಲಿ ಅದ್ಭುತವಾದಂತ ಗಿಡಮೂಲಿಕೆ ಕೊಟ್ಟು ನಾನು ಔಷಧಿ ಕೊಟ್ಟು ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಕರ್ನಾಟಕ ಹೆಣ್ಮಕ್ಳ ಕೈ ಮುಗಿದು ಕೇಳ್ತೀನಿ, ಪ್ರತಿಯೊಬ್ರು ಮಕ್ಳಿಲ್ಲ ಅಂತ ಯೋಚನೆ ಮಾಡ್ಬಿಡಿ. ಖಂಡಿತವಾಗಿ ಬೆಟ್ಟ ಸಂಕ್ರಮಣದಿಂದ ನಾನು ಒಳ್ಳೇದ್ ಮಾಡ್ಕೊಡ್ತೀನಿ. ಒಳ್ಳೇದಾಗ್ಲಿ ಸ್ನೇಹಿತರೆ. ಇವರು ನಮ್ಮ ಮಳವಳ್ಳಿ, ಇವರು ಯಜಮಾನ್ರು ಬೆಂಗಳೂರಲ್ಲಿ BTS ಬಸ್ ಓಡಿಸ್ತಾರೆ. ಇವ್ರಿಗೆ 9 ವರ್ಷ ಮಕ್ಳಿಂದ. ಎಷ್ಟು ವರ್ಷ ಮಕ್ಳಿಂದಿಲ್ಲವ? 9. ಇವತ್ತು ಮುದ್ದಾದ ಮಗುನ ಎತ್ಕೊಂಡು ಏನ್ ಪಾಪವ ಏನ್ ಪಾಪು ಹೇಳಿದ್ದೆ ಅಂತ ಕೇಳಿ ಅವ್ರನ್ನ. ಗಂಡ್ಪಪ್ಪನೇ ಆಗುತ್ತೆ ಅಂತ ಹೇಳಿದ್ರಿ. ಗಂಡ್ಪಪ್ಪನೇ ಆಯ್ತು. ಹೆಣ್ಣು ಪಾಪನು ಕೇಳ್ಕೊಬೇಕು ನೀವು. ಆಯ್ತಾ? ಒಳ್ಳೇದಾಗ್ಲಿ ಸ್ನೇಹಿತರೆ. ನೋಡಿ ತುಂಬಾ ಅದ್ಭುತವಾದ ಮಗು ತಂದವ್ರೆ. 12 ವರ್ಷದಿಂದ ಮಕ್ಳಿಲ್ದೆ 9 ವರ್ಷದಿಂದ ಇದ್ರು. ಅವ್ರ ಯಜಮಾನ್ರು ಬಂದವ್ರೆ. ಬಂದು ನಿಮ್ಗೆ ಮೀಟ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಬನ್ನಿ. ನೋಡಿ ಇವರು KSRT ಡ್ರೈವರ್. ಬೆಂಗಳೂರೊಳಗೆ ಓಡಿಸ್ತಾರೆ. ಆದ್ರೆ KSRT ಡ್ರೈವರ್ ಕೆಲಸ ಮಾಡಿ 3 ಸತಿ ಬಂದಿದ್ರು ನಾನು ಹುಡ್ಕೊಂಡು ಇಲ್ಲಿಗೆ. ಬಂದು ಎಷ್ಟು ಸತಿ ಬಂದಿದ್ರಿ? 3 ಸತಿ ಇಲ್ಲಿ ಹುಡ್ಕೊಂಡ್ ಬಂದಿದ್ರು. ನಾನು ಸಿಕ್ಕಿಲ್ಲ. ಆಮೇಲೆ ಬಿಡದೆ ನನ್ ಕರ್ಕೊಂಡು ಹೋದ್ರು. ತೊಟ್ಲು ಕಟ್ಕೊಟ್ಟು ನಾನು ಬಂದು ತೊಟ್ಲು ಕಟ್ಟಿ ಎಷ್ಟು ದಿನಕ್ಕೆ ಮಗು ಆಯ್ತವ? 9 ತಿಂಗಳಿಗೆ ಮಗು ಆಯ್ತು. 9 ತಿಂಗಳು ಹೇಳಿದ್ದು 9 ತಿಂಗಳು ಮಗು ಆಯ್ತು. ಸಂತೋಷನಪ್ಪ. 7 ತಿಂಗಳಿಗೆ ಆಗೋಯ್ತಾ? ಒಳ್ಳೇದಾಗ್ಲಿ ಪಾಪ. ನೋಡಿ ಅದ್ಭುತವಾದ ನಮ್ಮ ಮಳವಳ್ಳಿ ಮಗು. ಒಳ್ಳೇದಾಗ್ಲಿ. ಇನ್ನೊಂದು ವಿಷಯ ತೋರಿಸ್ತೀನಿ ನಿಮ್ಗೆ. ಮೈಸೂರು ಅಲ್ಲವಾ? ಗಣಗುರುಂಡಿಯಿಂದ ಪಾಪ ಇವ್ರು 9 ಎಷ್ಟು ವರ್ಷವ? 9 ವರ್ಷ ಮಕ್ಳಿಲ್ದೆ ಸುತ್ತದೈರ್ ಹಾಸ್ಪಿಟ್ಲ್ ಇಲ್ಲ. ಸುತ್ತದೈರ್ ಎಲ್ಲಾ ದೇವಸ್ಥಾನ ಹಾಸ್ಪಿಟಲ್ ಸುತ್ಬಿಟ್ಟು ಸಾಕಾಗ್ಬಿಟ್ಟು ಲಕ್ಷಗಟ್ಲೆ ಖರ್ಚು ಮಾಡ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ರು. ಆದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತವ? PCOD ಪ್ರಾಬ್ಲಮ್. ಕೇಳ್ಕೊಳ್ಳಿ ಅವ್ರ ಬಾಯಿಂದನೇ ಹೇಳವ. PCOD ಪ್ರಾಬ್ಲಮ್ ಇತ್ತು ಅಂತ ಅವ್ರಿಗೆ ಹಾಸ್ಪಿಟಲ್ ಸುತ್ತಿ ಸಾಕಾಗ್ಬಿಟ್ಟಿದ್ರು. ನೀರಿನ ಗುಳ್ಳೆ ಸಮಸ್ಯೆ ಐತೆ, PCOD ಐತೆ ಅಂತ. ಅದ್ರಲ್ಲಿ ನಾನ್ ಬಂದು ಏನ್ ಹೇಳಿದ್ರು ನಿಮ್ಗೆ? ನಮ್ಗೆ ಹಾಗೆ ಆಗುತ್ತೆ ಮಗು, ಕಟ್ಟೆ ಕಟ್ತೀರಾ ಅಂತ ಹೇಳಿದ್ರು. 1 ವರ್ಷ ಟೈಮ್ ಕೊಟ್ಟಿದ್ರು. ಅದ್ರೊಳಗಡೆ 1 ವರ್ಷದಲ್ಲಿ ಆಯ್ತಾ? ಎಷ್ಟು ತಿಂಗಳು ಮುಟ್ಟು ನಿಲ್ತು? ನನ್ಗೆ ಒಂದ್ ವರ್ಷ 11 ತಿಂಗಳು ಮಗು ಡೆಲಿವರಿ ಆಗೋಯ್ತು. ನಿಜ ನೋಡಿ, ಒಂದೇ ವರ್ಷದಲ್ಲಿ ಹೇಳಿದ್ದು 1 ವರ್ಷದಲ್ಲಿ ನಿಮ್ ಮಗು ಆಗುತ್ತೆ ಅಂತ. ಅದ್ರಲ್ಲಿ ಅವಳಿ ಜವಳಿ ಅಂದ್ರೆ ಡಬಲ್ ಡಮಕ್ಕ 2 ಮಕ್ಳು. ನೋಡಿ ತಂದೆ ಇದ್ದಾರೆ. ಅಪ್ಪ ಹೇಳಿ, ಏನ್ ಮಗು ಇದು? ಇದು ಹೆಣ್ಣು, ಇದು ಗಂಡು. ಮೊದ್ಲೊಂದು ಹೆಣ್ಣು ಗಂಡು ಇಬ್ರು ನೋಡಿ. ಭಗವಂತ ಅದಕ್ಕೆ ಹೇಳೋದು, ಭಗವಂತ ದೊಡ್ಡವರು ಅಂತ. ಭೇದ ಭಾವ ಇಲ್ದೆ ಒಂದ್ ಹೆಣ್ಣು ಒಂದ್ ಗಂಡು 2 ಕುಟ್ಕೊಳ್ಳಿ ಅಂತ ಕೊಟ್ಟಿರೋದು. ಅದೇ ಕೊಟ್ಟವ್ರೆ. ಇದೇ ತರ ಮಕ್ಕಳು ತಂದವ್ರೆ ಸ್ನೇಹಿತರೆ. ತುಂಬಾ ಸಂತೋಷ. ಏನಪ್ಪ ಸಂತೋಷ ಆಗ್ತಾ ಇದ್ಯಾ? ಹೇಳಿ, ಜೋರಾಗಿ ಹೇಳಿ. ತುಂಬಾ ಸಂತೋಷ ಆಗ್ತಾ ಇದೆ. ಮೈಸೂರಿಂದ ಬಂದು ನಾವಿಲ್ಲಿ ಮಾದೇಶ್ಪುರ ಬೆಟ್ಟದ ಕಾಡಂಚಲ್ಲಿ ಮಕ್ಕಳು ಪಡ್ಕೊಂಡು ಹೋಗ್ತಾ ಇದೀವಿ ಅಂತ. ಶಂಕರಪ್ಪನ ಮೇಲೆ ನಂಬಿಕೆ ಇತ್ತ ನಿಮ್ ತೊಟ್ಲು ಕಡಿಸಿದಾಗ? ನಂಬಿಕೆ ಇತ್ತು. ಅಂದ್ರೆ ಹೇಳಿದ್ರು ಅವ್ರು ಹಾಗೆ ಆಗುತ್ತೆ ಅಂತ. ಅದೇ ರೀತಿ ಆಗುತ್ತೆ ಅಂತ. 1 ವರ್ಷದೊಳಗಡೆ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ಅದೇ ರೀತಿ ಆಗ್ತು. ಮಕ್ಕಳು ತಂದ್ರಿ. ಆಯ್ತಾ? ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾ ವಿಶೇಷವಾದ ನಮಸ್ಕಾರ. ಇವತ್ತು ಆ ಮಕ್ಕಳು ಶಬ್ದ ಬೀಳ್ತಾ ಇದ್ರೆ ಕಿವಿಗೆ ನನ್ಗೆ ಆನಂದ ಆಗ್ತೈತೆ. ಈ ಭೂಮಂಡಲದಲ್ಲಿ ಹುಟ್ಟೋದಕ್ಕೂ ಕೂಡ ಸಾರ್ಥಕ ಅನಿಸ್ತೈತೆ. ಒಂದ್ ಒಳ್ಳೆ ಕೆಲಸ ಮಾಡೋಣ ಅನ್ನೋದಕ್ಕೆ ಇದೇ ಉದಾಹರಣೆಗಳು. ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನ ಮಕ್ಳಿಲ್ದೇ ಇದ್ದವರು ತುಂಬಾ ನೋವಲ್ಲಿ ಬೆಳಗ್ತಾ ಇದಾರೆ. 1 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ನಿಮ್ಗೆ ಹಾಸ್ಪಿಟಲ್ ಸುತ್ತಿ ಎಲ್ಲ ಸಾಕಾಗ್ಬಿಟ್ಟು IVF ಟೆಸ್ಟ್ ಬೇಬಿ ಎಲ್ಲ ಮಾಡಿ ಲಾಸ್ಟ್ ಅಲ್ಲಿ ಬೇಜಾರಾಗಿ, ಲಾಸ್ಟ್ ಅಲ್ಲಿ ದುಡ್ಡಿಲ್ದೆ, ಲಾಸ್ಟ್ ಅಲ್ಲಿ ಬಿಡಲ್ಲ ಅವ್ರನ್ನ, ನಿಮ್ಗೆ EMI ಮಾಡ್ಕೊಡ್ತೀನಿ ಬನ್ನಿ ಅಂತ ತಗೊಂಡೋಗಿ ಸಿಕ್ಕಿಸ್ತಾರೆ. ಅಂತ್ಯವರು ಲಾಸ್ಟ್ ಅಲ್ಲಿ ಶಂಕರಪ್ಪ ಅಂತ ಬಂದು ಆ ಭಗವಂತನ ನೆಂಬಿ ಇಲ್ಲಿ ಬಂದು ಮಕ್ಕಳು ಪಟ್ಟಿದ್ದಾರೆ. ಇಷ್ಟು ಮಕ್ಕಳ ಸ್ನೇಹಿತರೆ ನೋಡಿ ಸಂತೋಷ ಆಗ್ತೈತೆ. ನನಗೆ ತುಂಬಾ ಖುಷಿ ಆಗ್ತೈತೆ. ಇಷ್ಟು ಮಕ್ಕಳು ಕೂಡ ನಮ್ಮ ಬಂದು ಇಲ್ಲಿ ಶಂಕರಪ್ಪನವ್ರ ಔಷಧಿ ಗಿಡಮೂಲಿಕೆ ಔಷಧಿ ಪಟ್ಟು ಆ ದೇವರು ಪರವಾಡದಿಂದ ಆ ಭಗವಂತನ ಅವರ ಮಳ್ಳಗೆ ಹಾಕಿದಾಗ ಅವರು
ಮಗುನ ವರ್ಷ ತುಂಬಾ ಅಷ್ಟಲ್ಲಿ ಮಗು ತರ್ತಾರೆ, ಅದೆಲ್ಲ ಬಂದಿರೋದನ್ನ ಕೇಳ್ಕೊಳ್ಳಿ ಸ್ನೇಹಿತರೆ. ನೋಡಿ ಯಾವ್ರವ್ರಪ್ಪ ನೀವು? ಯಾವ್ರವ? ಶಿವಮೊಗ್ಗ. ಎಷ್ಟು ವರ್ಷ ಮದುವೆ ಆಗಿ? ಮಕ್ಳು ಇಲ್ಲ ನಿಮ್ಗೆ? ಹಾಸ್ಪಿಟ್ಲ್ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರವ? ಆಗಲ್ಲ ಅಂತ ಹೇಳಿದ್ರು. ಅಷ್ಟೊತ್ ಶಂಕರಪ್ಪನವ್ರ ಗಿಡಮೂಲಿಕೆ ಔಷಧಿ ಕೊಟ್ಟು ಆಯ್ತಾ, ನಿಮ್ಗೆ ಮಳ್ಳಿಗೆ ಹಾಕತ್ತಲ್ಲ ದೇವ್ರು, ಅದನ್ನ ಹಾಕಿದಾಗ ನಿಮ್ಗೆ ಏನ್ ಅನಿಸ್ತು? ಅನಿಸ್ತು ಒಳ್ಳೇದಾಗಿದ್ಯಾ? ಏನ್ ಮಗು ಆಗತ್ತೆ ಅಂತ ಹೇಳಿದ್ರು? ಆಯ್ತು, ಒಳ್ಳೇದಾಗ್ಲಿ. ಯಾವ್ದೋ ಒಂದ್ ಮಗು. ಬವ್ವ ನೀನ್ ಯಾವ್ರವ? ನಮ್ಮ ಮಳವಳ್ಳಿಯವರು. ಇವತ್ತ ಯಜಮಾನ್ರು BTS ಕಂಡಕ್ಟರ್ ಡ್ರೈವರು. ಇವ್ರು 3 ಸತಿ ಬಂದಿದ್ರು, 3 ಸತಿ ಕೂಡ ನಾನ್ ಸಿಕ್ಕಿಲ್ಲ. ಯಾಕಂದ್ರೆ ನಾನ್ ಸ್ವಲ್ಪ ಹೊರಗಡೆ ಇದ್ದೆ. ಆಮೇಲೆ 4ನೇ ಸತಿ ಹಠವಾದಿ ಹಿಡಿದು ತೊಟ್ಲು ಕಟ್ಸಿದ್ರು. ನಿಮ್ಗೆ ಏನಾಯ್ತವ ಮಗು? ಗಂಡು ಪಾಪು ಆಯ್ತು. ಇರ್ಲಿ, ಮಗು ಆಯ್ತಲ್ಲ, ಒಳ್ಳೇದಾಗ್ಲಿ ಅವ್ವ, ಸಾಕು. ಏನೇ ಸಮಸ್ಯೆ ಏನಿತ್ತು ನಿಮ್ಗೆ? ಧೈರ್ಯವಾಗಿ ಇಲ್ಲಿ ಅಲ್ಲಿಗೆ PCOD ಪ್ರಾಬ್ಲಮ್, ನೀರ್ನ ಗುಳ್ಳೆ ಅಂತ ಹೇಳ್ತಾ ಇದ್ರು. ಸಮಸ್ಯೆ ಉಂಟಾಗಿ ರೆಡಿ ಆಗಿದೆ. ಅವ್ವ ಯಾವೂರವ? ಮೈಸೂರು ಟ್ವಿನ್ಸ್. ನೋಡಿ ಮೈಸೂರು ಮಾರವಳ್ಳಿ ಉಂಡಿಯವರು ಅವಳಿ ಜವಳಿ ಮಕ್ಳು ಎತ್ಕೊಂಡ್ ಬಂದಿದ್ದಾರೆ. ನಿಮ್ಗೆ ಏನ್ ಸಮಸ್ಯೆ ಹೇಳಿದ್ರು? ಆಗುತ್ತೆ, ನಾರ್ಮಲ್ ಆಗುತ್ತೆ. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? 9 ವರ್ಷ. ಆಗುತ್ತೆ ಆಗುತ್ತೆ ಅಂತ ವೆಯ್ಟ್ ಮಾಡಿ ಸಾಕಾಗ್ಬಿಡಲ್ಲ ಅಷ್ಟಲ್ಲಿ ಭಗವಂತ ಅವಳಿ ಜವಳಿ ಮಕ್ಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಯಾವ್ರವ? ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಲ್ಲಿ. 6 ವರ್ಷ ಆಗಿತ್ತಲ್ವ ಮಕ್ಳು ಮದುವೆಯಾಗಿ? 6 ವರ್ಷದಿಂದ ಏನ್ ಸಮಸ್ಯೆ ಇತ್ತವ ನಿಮ್ಗೆ? PCOD. ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಇವತ್ತು PCOD ಪ್ರಾಬ್ಲಮ್ ದೊಡ್ಡದು ಆಯ್ತಾ. ಅಂತೇದ್ರು ಕೂಡ ಭಗವಂತ ಅವ್ರು ಒಳ್ಳೇದ್ ಮಾಡಿ ಔಷಧಿ ಕೊಟ್ಟಾಗ ಅವ್ರ ರೋಗ ಆಗಿದೆ. ಹಂಗೆ ಸಂತೋಷವಾಗಿ ಆ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ರಾಮಾಪುರ ಹೋಬಳಿಯವರು, ರಾಮಾಪುರದವರು ಬಂದು ಇಲ್ಲಿ ಮಗು ತಂದವ್ರೆ ಸ್ನೇಹಿತರೆ. ಒಳ್ಳೇದಾಗ್ಲಿ. ಎಷ್ಟು ವರ್ಷ ಆಯ್ತಾ ಮದುವೆ ಆಗಿ? 4 ವರ್ಷ ಸ್ನೇಹಿತರೆ. ತುಂಬಾ ಇನ್ನೂ ಮಕ್ಳಿದಾರೆ, ತೋರಿಸ್ತೀನಿ ಸ್ನೇಹಿತರೆ. ಒಳ್ಳೇದಾಗ್ಲಿ, ಭಗವಂತ ಒಳ್ಳೆ ಅದ್ ಬಿಟ್ರೆ ಅಲ್ಲೇ ಮಲ್ಕೋತಾವನೆ. ಲಾರಿ ತಕೊಡ್ತೀನಿ ಒಂದ್ ಬರ. ಓಹೋ, ಎತ್ಕೊಂಡೋಗ ಬಾ, ಕೊಡ್ದಿರಿ. ಕೂತ್ಕವ ತೂಗವ. ಒಳಗೆ ಎತ್ಕೊಡು. ಆಯ್ತಾ? ಆಯ್ತು, ಹೋಗ್ರವ ಈಚೆ ಕಡೆ, ಹೋಗ್ರವ ಈಚೆ ಕಡೆ ಸೆಕೆ ಹೋಗ್ರವ. ಜಾಗ ಸಿಗಲ್ಲ ಊರ್ಲಿ. ಬೋವ ನಡಿ, ಕೂತ್ಕೊ ನಡಿ. ಕೊಳೆಗಾಲ ಬೆಳ್ಕೊಡಿ ಮಳವಳ್ಳಿ ಹತ್ರ. ಎಷ್ಟು ವರ್ಷ ಆಯ್ತು ಮದುವೆ? 5 ವರ್ಷದಿಂದ ಮಕ್ಳು ಹಾಸ್ಪಿಟ್ಲ್ಗೆ ಹೋಗಿದ್ರ? ಏನೇನ್ ಹೇಳಿದ್ರು? ನಾರ್ಮಲ್ ಆಗುತ್ತೆ ಅಂತಿದ್ರು. ಮಗು ಆಯ್ತು. ಏನ್ ಮಗು ಆಗುತ್ತೆ ಅಂದ್ರು? ಎಲ್ಲಿ ಮಗು? ನಡಿ, ಮುದ್ದಾದ ಗಡ್ಡು ಮಗು. ಇವ್ರ ತಾಯಿನಾ? ನಿಮ್ ತಾಯಿನೇನು? ಒಳ್ಳೆ ಅತ್ತೆ. ಸಂತೋಷನವ ನಿಮ್ಗೆ ಮಗು ಆಗಿರೋದಕ್ಕೆ? ಶಂಕರಪ್ಪನವ್ರಿಗೆ ಏನ್ ಹೇಳ್ತೀರಾ? ಶಂಕರಪ್ಪನವ್ರಿಗೆ ಏನ್ ಹೇಳ್ತೀರಾ ಮಗು ಆಗಿರೋದಕ್ಕೆ? ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಳಿದ್ರಾ? ಒಳ್ಳೆ ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಂಥ ವಿಶೇಷವಾದ ನಮಸ್ಕಾರ. ಏನಪ್ಪ ಇವತ್ತು ಬೆಟ್ಟ ಶಂಕರಪ್ಪನವ್ರ ಮನೆ ಮುಂದೆ ಎಷ್ಟೊಂದು ಜನ ನಿಂತವ್ರೆ ಅಂತ ನೀವು ನೋಡ್ತಾ ಇರ್ಬೋದು. ಇವತ್ತು ಮಕ್ಕಳ ಭಾಗ್ಯ ಇಲ್ಲ ಅಂತ ಬಂದು ಕೋರಿ ಮಕ್ಕಳ ಭಾಗ್ಯನ ಕೇಳಿ ಬಂದವ್ರಿಗೆ ಇವತ್ತು ಮಕ್ಕಳ ಭಾಗ್ಯ ಕೊಟ್ಟು ಕಳಿಸ್ತಾ ಇರುವಂಥ ಸ್ಥಳ ದೊಡ್ಡಲತ್ತೂರು ಗ್ರಾಮ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಜನ ಅಂದರೆ 100 ಜನ 1000 ಜನ ಬಂದು ಇಲ್ಲಿ ಮಕ್ಕಳ ಭಾಗ್ಯವನ್ನು ಪಡ್ಕೊಂಡು ಹೋಗ್ತಾರೆ.
ಇಲ್ಲಿ ವರ್ಷಕ್ಕೆ 4 ಸತಿ 5 ಸತಿ ಫಂಕ್ಷನ್ ಮಾಡ್ತಾರೆ. 106 ಮಕ್ಕಳು ಬಂದು 3 ತಿಂಗಳಿಗೆ ಒಂದ್ಸರಿ ತೊಟ್ಲು ಪೂಜೆಯನ್ನು ಮಾಡಿ ತೊಗೊಂಡೋಗ್ತಾರೆ ಮಕ್ಕಳನ್ನ. ಇಲ್ಲಿ 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಮಕ್ಕಳಿಲ್ಲ ಅಂದವರೆಲ್ಲ ಬಂದು ಮಕ್ಕಳ ಭಾಗ್ಯವನ್ನು ಪಡ್ತಾರೆ ಸ್ನೇಹಿತರೆ. ಇದು ಮಲೆಮಹದೇಶ್ವರನ ಬೆಟ್ಟದ ಹತ್ರ ಕೌದಳ್ಳಿ ಪಕ್ಕ ದೊಡ್ಡಲತ್ತೂರು ಗ್ರಾಮ ಅಂತ ಸ್ನೇಹಿತರೆ. ಇಲ್ಲಿ ಮಕ್ಕಳಿಲ್ಲ ಅಂತ ಬಂದವರೆಲ್ಲ ಬಂದು ಮಕ್ಕಳ ಭಾಗ್ಯ ಪಡ್ಕೊಂಡು ಹೋಗ್ತಾರೆ. ಈ ಸ್ಥಳದಲ್ಲಿ ಬಂದು ನೀವು ಮಕ್ಕಳನ್ನು ಪಡೆಯಬಹುದು, ನನ್ನನ್ನು ಮೀಟ್ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆನ ನಿಮ್ಗೆ ಹಾಕ್ತೀನಿ ಸ್ನೇಹಿತರೆ. ಆ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿ, ನೀವು ಇಲ್ಲಾಂದರೆ ನಾನು ನೋಡಬೇಕು ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದಲ್ಲಿ ಯಾವತ್ತಾದ್ರೂ ಒಂದಿನ ಬರ್ಬೋದು ಸ್ನೇಹಿತರೆ. ಈ ಸ್ಥಳಕ್ಕೆ ನಂಬರ್ಗೆ ಕರೆ ಮಾಡಿ ಬರ್ಬೋದು ಸ್ನೇಹಿತರೆ. ಮಕ್ಕಳಿಲ್ಲ ಅಂತ ನಮ್ಮ ಕರ್ನಾಟಕ ಜನತೆ, ನಮ್ಮ ಕರ್ನಾಟಕ ಹೆಣ್ಣುಮಕ್ಕಳು ಎಷ್ಟೋ ಜನ ಬೆಳಗ್ತಾ ಇದ್ದೀರಾ ಸ್ನೇಹಿತರೆ. ಒಳ್ಳೆಯದಾಗಲಿ, ಇದರಿಂದ ಒಳ್ಳೇದು ಪಡ್ಕೊಳ್ಳಿ. ಜೈ ಕರ್ನಾಟಕ, ಜೈ ಮಾತೆ, ಬೆಟ್ಟ ಸಂಕಪ್ಪ, ಉಗೆ ಮಾದೇಶ್ವರ.